ಎಲ್ಲರಿಗೂ ನಮಸ್ಕಾರ. ಮೈ ಸ್ಮೈಲ್ ಚಾರಿಟೇಬಲ್ ಟ್ರಸ್ಟ್ 10 ವರ್ಷ ಕಳೆದಿದೆ, ಗೊತ್ತಾಗಿಲ್ಲ. ಅಷ್ಟು ಖುಷಿ ಆಗುತ್ತೆ. ಹೇಳಿದ್ದೆ ಎಲ್ಲರಿಗೂ 10 ವರ್ಷ ಆದಮೇಲೆ ನಾನು ಒಂದು ಹಿರಿಯರಿಗೆ ಒಂದು ಆಶ್ರಮ ಮಾಡ್ತೀವಿ ಅಂತ. ಇವಾಗ ಹಿರಿಯರ ನೆಮ್ಮದಿ ಕೂಡ ಆಶ್ರಮ ನಡೀತಾ ಇದೆ. ಸೊ ತುಂಬ ಖುಷಿಯಾಗುತ್ತೆ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಇದೇ ರೀತಿ ಇದ್ದರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಸಮಾಜ ಸೇವೆ ಎಷ್ಟಾಗುತ್ತೋ ಅಷ್ಟು ಪ್ರಯತ್ನ ಮಾಡ್ಬೋದು ಅಂತ. ಸೊ ಇದಕ್ಕೆ ನಮಗೆ ಮೊದಲಿಗೆ ಸಹಕಾರ ನನಗೆ ಪ್ರತಿ ತಿಂಗಳು ನನ್ನ ಕೈ ಜೋಡಿಸ್ಕೊಂಡ್ಬರ್ತಿರೋರು ತುಂಬ ಒಂದು ಖುಷಿ ಆಗುತ್ತೆ. ಜ್ಯೋತಿ ಮೇಡಮ್ ಆಗಿರ್ಬೋದು, ಮತ್ತು ಡಾಕ್ಟರ್ ರಾಮರಾಯ್ ಸಾರು, ಶಂಕರಿ ಮೇಡಮ್. ಸೊ ಇವರು ನನ್ನ ಜೊತೆ ಕೈ ಜೋಡಿಸ್ಕೊಂಡ್ಬರ್ತಿದ್ದಾರೆ. ಮತ್ತು ನನ್ನ ಜೊತೆಗೆ ನನಗೆ ತುಂಬ ಒಂದು ಖುಷಿ ಆಗೋದು ದೀಪೋಸ್ಮಿತಾ, ಆಮೇಲೆ ದೀಪೋಪ್ರಿಯ, ಅವ್ರ ಸ್ನೇಹಿತರು ನಿವೇದಿತಾ ಮೇಡಮ್ ಆಗಿರ್ಬೋದು, ಅವರ ಅಂಕಲ್ಲು, ಅವರ ಜೊತೆ ಅವರು ಮತ್ತು ಲಕ್ಷ್ಮೀ ಮೇಡಮ್, ಇದೆಲ್ಲ ಒಂದು ನನ್ನ ಜೊತೆ ಕೈ ಜೋಡಿಸ್ಕೊಂಡು ಆಶ್ರಮನ ಒಂದು ಹಿಡ್ಕೊಂಡು ಬರ್ತಿದ್ದಾರೆ. ತುಂಬ ಒಂದು ಖುಷಿ ಆಗುತ್ತೆ. ನಾನು ಏನೇ ಕಷ್ಟ ಇದ್ರೂ, ಏನೇ ಒಂದು ಇದ್ದಿದ್ರು ನನ್ನ ಜೊತೆ ಕೈ ಜೋಡಿಸ್ಕೊಂಡು ಬರ್ತಿದ್ದಾರೆ. ಸೊ ಇವಾಗ ಮತ್ತೆ ವಿಶೇಷವಾಗಿ ಹೇಳ್ಬೇಕಂದ್ರೆ ನಾನು ಹೇಳ್ತಾರೋ ಸಾಹಸ ಸಿಂಹ ಡಾಕ್ಟರ್ ವಿಷ್ಣು ಸರ್ ಅವರ ಒಂದು ಸವಿನ ನೆನಪಿನಲ್ಲಿ ಅಂತ ಅನ್ನಿಸ್ತಾನೆ. ಸೊ ಜೊತೆಗೆ ಇವಾಗ ಇನ್ನೊಂದು ಹೇಳಬೇಕು ಅಂದರೆ ನಮ್ಮ ಜನಾಂಗ ಕ್ಷೇತ್ರದ ಜನಪ್ರಿಯ ಶಾಸಕರು, ನಮ್ಮ ನೆಚ್ಚಿನ ಶಾಸಕರು ಸನ್ಮಾನ್ಯ ಶ್ರೀ ಎಸ್ ಆರ್ ವಿಶ್ವನಾಥಣ್ಣನವರು ಮತ್ತು ಡಾಕ್ಟರ್ ವಾಣಿಶ್ರೀ ವಿಶ್ವನಾಥ್ ಮೇಡಮ್ನವರು. ಸೊ ನನಗೆ ನಮ್ಮ ಸಮಾಜ ಸೇವೆ ಮೆಚ್ಚಿ ಒಂದು ಮೇಡಿಯಾಗ್ರಾಮದಲ್ಲಿ ಒಂದು 30-40 ಜಾಗವನ್ನು ಕೊಟ್ಟಿದ್ದಾರೆ. ಸೊ ಅದು ಕೂಡ ಅತಿ ಶೀಘ್ರದಲ್ಲೇ ನಾವು ಅದನ್ನು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಮಾಡ್ತೀವಿ. ಈಗ ಸ್ಟಾರ್ಟ್ ಮಾಡದೇ ಇರೋಕ್ಕೊಂದು ಕಾರಣ ಏನಂದರೆ ಅದಕ್ಕೆ ತಪ್ಪಾದಷ್ಟು ಎಲ್ಲ ಉಳಿಸಿ ಕರೆಕ್ಟಾಗಿ ಮುಗಿಸ್ಬೇಕು. ಅಲ್ಲಿಗೆ ಸ್ಟಾರ್ಟ್ ಪ್ರಾರಂಭ ಮಾಡಿದ್ರೆ ಅತಿ ಶೀಘ್ರದಲ್ಲಿ ಮುಗಿಸ್ಬೇಕು ಅನ್ನೋ ಒಂದು ಆಲೋಚನೆ, ಅದಕ್ಕೋಸ್ಕರ ಸ್ವಲ್ಪ ತಡವಾಗಿದೆ. ಜೊತೆಗೆ ಈಗ ಏನು ನನಗೆ ಸೇರಿಲ್ಲ ಅದೆಲ್ಲ ತುಂಬ ನಮಗೆ ಕೈ ಜೋಡಿಸ್ಕೊಂಡು ಬರ್ತಿರೋರೆ ಇನ್ನೂ ಅನೇಕರಿದ್ದಾರೆ. ಅವ್ರ ಹೆಸರೆಲ್ಲ ಹೇಳ್ತಾ ಹೋದರೆ ತುಂಬ ಆಗುತ್ತೆ. ಸೊ ಎಲ್ಲರೂ ಹೃದಯಪೂರ್ವಕ. ಇವಾಗ ಏನು ವಿಡಿಯೋ ಮಾಡ್ತೀನಿ ಅಂತ ಉದ್ದೇಶ ಅಂದರೆ, ಸೊ ಡೆಕೋರೇಷನ್ ನಾವು 3 ವರ್ಷದಿಂದ ಮಾಡ್ತಿದ್ವಿ. ಸೊ ಡೆಕೋರೇಷನ್ ಫೀಲ್ಡಲ್ಲಿ ಏನು ಮದುವೆ ಡೆಕೋರೇಷನ್ನು ಅದು ಇದು ಅಂತ. ಸೊ ಇವಾಗ ಯಾಕಂದರೆ ಹಿರಿಯರ ನೆಮ್ಮದಿ ಕೂಡ ಆಸ್ಪತ್ರೆ ತುಂಬ ಕಷ್ಟ ನಡೆಸೋದು. ಯಾಕಂದ್ರೆ ಜೊತೆ ಮೆಡಿಸನ್ಸ್ನ ಕೊಡ್ತೀವಿ, ಆಸೆ ಇರೋರಿಗೆ ಅನುದಾನ ಮಾಡ್ತೀವಿ, ಅದು ಇದು ಸಮಾಜ ಸೇವೆ ಇದೇ ಇರುತ್ತೆ. ಸೊ ಅದಕ್ಕೆಲ್ಲ ನಮಗೆ ಎಲ್ಲದಕ್ಕೂ ನಮಗೆ ಸ್ವಲ್ಪ ಹಣ ಸಹಾಯ. ಸೊ ಅದರಿಂದ ನಾವು ಒಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಟೆಂಟ್ ಹೌಸ್ ಮತ್ತು A1 ಮ್ಯಾನೇಜ್ಮೆಂಟ್ ಈ ಎರಡು ಒಂದು ಪ್ರಾರಂಭ ಮಾಡಿದ್ದೀವಿ. ಟೆಂಟ್ ಹೌಸ್ ಏನಂದರೆ ಪೆಂಡಾಲು. ಸೊ ಇದೆಲ್ಲ ಹಾಕೋದಿದ್ದಲ್ಲಿ ಒಂದಷ್ಟು ಹಣ ಒಂದು ಭಾಗದ್ದು ಅದು ಆಶ್ರಮಕ್ಕೆ ಹೋದರೆ ಅಲ್ಲಿರೋರ್ಗೂ ಊಟದ ವ್ಯವಸ್ಥೆ ಆಗಿರ್ಬೋದು, ಮೆಡಿಸಿನ್ಸ್ ವ್ಯವಸ್ಥೆ ಆಗಿರ್ಬೋದು, ಸಡನ್ನಾಗಿ ಹಾಸ್ಪಿಟ್ಲ್ ಖರ್ಚು ಇವೆಲ್ಲ ಬರುತ್ತೆ ಅಂತ ಇವು ಒಂದು ಟೆಂಟ್ ಹೌಸ್ನ ಪ್ರಾರಂಭ ಮಾಡಿದ್ದೀವಿ. ಸೊ ಇದೆಲ್ಲ ನಿಮ್ಮ ಸಹಕಾರ ಬೇಕು. ಯಾರೇ ಇದ್ದರೂ ಯಲಹಂಕದಲ್ಲಿ ಈ ಭಾಗದಲ್ಲಿ ಯಾರೇ ಇದ್ರೂ ಟೆಂಟ್ ಹೌಸ್ ಮತ್ತು ಪೆಂಡಾಲು ಫಂಕ್ಷನ್ ಮಾಡುವ ಯಾರು ಕಾರ್ಯಕ್ರಮಗಳಿಗೆ ಚೇರ್ಸು, ಟೇಬಲ್ಲು, ಪಾತ್ರೆಗಳಾಗಿ ಎಲ್ಲ ಲೈಟಿಂಗಿಂದ ಹಿಡಿದು ಪ್ರತಿಯೊಂದು ಸೆಟ್ ಅದು ಬೇಕು ಅಂದರೆ ನನಗೆ ಕರೆ ಮಾಡಿದೆ ಆ ಒಂದು ಹಣನ ಒಂದು ಒಳ್ಳೆ ವರ್ಕ್ಗೆ ಉಪಯೋಗ ಆಗುತ್ತೆ. ಸೊ ನೀವು ಕೊಡೋ ಒಂದು ಬಿಸ್ನೆಸ್ ಇಂದ ಅದರಿಂದ ಈ ಬಿಸ್ನೆಸ್ಗೆ ನೀವೆಲ್ಲ ಸಹಕಾರ ಕೊಡಬೇಕು. ಸೊ ಇದನ್ನು ಇನೋಗ್ರೇಷನ್ ಮಾಡಿದ್ದು ನಮ್ಮ ನೆಚ್ಚಿನ ಶಾಸಕರು ಮತ್ತು ಶ್ರೀ ವಿಶ್ವನಾಥ್ ಮೇಡಮ್ ಅವರು. ಸೊ ಅವರು ಇನೋಗ್ರೇಷನ್ ಮಾಡಿದಾಗ ಇದು ಒಂದು ಖುಷಿಯಾಗಿ ಅವ್ರು ಬಂದು ಆಶೀರ್ವಾದ ಮಾಡಿಹೋಗಿದ್ದಾರೆ. ಮತ್ತು ಅನೇಕರು ನಮ್ಮ ಜೊತೆ ಕೈ ಜೋಡಿಸ್ಕೊಂಡ್ಬಂತಿರೋರು ಅವರೆಲ್ಲರೂ. ಮತ್ತು ನನಗೆ ಬಿಸ್ನೆಸ್ ಪ್ರಾರಂಭ ಮಾಡೋಕ್ಕೆ ನನಗೆ ಸಲಹೆ ನೀಡುವಂತಹ ದೀಪೋಸ್ಮಿತಾ ಆಗಿರ್ಬೋದು, ದೀಪೋಪ್ರಿಯ ಆಗಿರ್ಬೋದು, ಇವರೆಲ್ಲ ನನಗೆ ಸಹಕಾರ ನೀಡಿದರು. ಮಾಡಿ ನಾವು ಏನಾದರೂ ಒಂದು ನಿಮಗೆ ಸಪೋರ್ಟ್ ಮಾಡ್ತೇವೆ. ಡಾಕ್ಟರ್ ರಾಮರಾಯ್ ಸರ್ ಆಗಿರ್ಬೋದು, ಇನ್ನು ಅನೇಕ ನಮ್ಮ ಸ್ನೇಹಿತರು. ಇವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ತಿಳಿಸ್ತಾ, ಈ ಒಂದು ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಟೆಂಟ್ ಹೌಸ್ ಏನಿದೆ, ನಮ್ಮ ವಿಷ್ಣು ಸಾರ್ ಅವರ ಫೋಟೋ ಇದೆ, ನಮ್ಮ ತಂದೆಯ ಆಶೀರ್ವಾದ. ಸೊ ಇದೆಲ್ಲ ಒಂದು ಆಶ್ರಮ ರಿಲೇಟಿವ್ಗೆ ಹೆಲ್ಪ್ ಆಗಲಿ ಅಂತ ಮಾಡಿದ್ದೀವಿ. ನೀವೆಲ್ಲ ನನ್ನ ಜೊತೆ ಕೈ ಜೋಡಿಸಬೇಕು. ಎಲ್ಲ ವಿಷ್ಣು ಸರ್ ಅಭಿಮಾನಿಗಳಿಗೆ ಹೃದಯಪೂರ್ವ ಧನ್ಯವಾದಗಳು. ಮತ್ತು ಎಲ್ಲ ಕನ್ನಡ ಜನತೆಗೆ ಇನ್ನೂ ಒಂದು ಈ ವಿಡಿಯೋ ನಾನು ಯಾವತ್ತೂ ಹೇಳಲೇನು, ಶೇರ್ ಮಾಡಿ, ಲೈಕ್ ಮಾಡಿ, ಇದನ್ನು ಒಂದಷ್ಟು ಜನಕ್ಕೆ ತಲುಪಿದ್ವಿ. ಇನ್ನೂ ನಮ್ಮ ಜೊತೆ ಕೈ ಜೋಡಿಸೋಕ್ಕೆ ನಮ್ಗೆ ಇನ್ನೂ ಶಕ್ತಿ ಬೇಕು. ನಾನು ಮೆಡಿಸನ್ಸ್ ಕೊಡೋದಾಗಿರ್ಬೋದು. ನೋಡಿ, ಮೊನ್ನೆ ವೃದ್ಧಾಶ್ರಮದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಯಿತು. ಸೊ ಹುಷಾರಿಲ್ದಂಗೆ ಆಗ್ತಾರೆ, ಅವರಿಗೆಲ್ಲ ಫಂಡಿಂಗ್ ಬೇಕೇ ಬೇಕು. ನಿಮ್ಮ ಕೈಲಾದಷ್ಟು ನನ್ನ ಜೊತೆ ಕೈ ಜೋಡಿಸಿದ್ರೆ ಇನ್ನೂ 100 ಜನಕ್ಕೆ ನಾವು ಸಹಾಯ ಮಾಡ್ಬೋದು, ನಿಮ್ಮ ಮುಖಾಂತರ ಮಾಡ್ಬೋದು ಅಂತ ತಿಳಿಸ್ತಾ ಈ ಒಂದು ವಿಡಿಯೋ ಕಂಪ್ಲೀಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನಮ್ಮ ಜೊತೆ ಕೈ ಜೋಡಿಸಿದ್ರೆ ಎಲ್ಲರಿಗೂ ಒಳ್ಳೆಯದಾಗಲಿ, ಅವ್ರ ಕುಟುಂಬ ನನ್ನ ಇರಲಿ ಅಂತ ತಿಳಿಸ್ತಾ ಈ ಒಂದು ಮೈ ಸ್ಮೈಲ್ ಚಾರಿಟೇಬಲ್ ಟ್ರಸ್ಟ್ ಮತ್ತು
ಶ್ರೀ ವೆಂಕಟೇಶ್ವರ ಇವೆಂಟ್ ಮ್ಯಾನೇಜ್ಮೆಂಟ್ ಮತ್ತು A1 ಸ್ಪೆಲ್ ಇವೆಂಟ್ ಮ್ಯಾನೇಜ್ಮೆಂಟ್ ಇದೆಲ್ಲನೂ ನಾನು ನಮ್ಮ ವೈಫ್ ಎಲ್ಲ ಸೇರಿ ನನ್ನ ಜೊತೆ ಇರೋಲ್ಲ ಎಲ್ಲರೂ ದಯಪಟ್ಟು ಧನ್ಯವಾದ ಅರ್ಪಿಸ್ತೀನಿ.